ನಮಸ್ಕಾರ ಸ್ನೇಹಿತರೆ, KM ಡಿಜಿಟಲ್ ಹಬ್ಗೆ ಸ್ವಾಗತ. ನಾನು ಕನಕನಗೌಡ. ನಾನು ಈಗ ನಿಂತಿರುವುದು ಕಿಡದಾಳ ಗ್ರಾಮದ ಒಂದು ವಿಜಯನಗರ ಶಾಸನದ ಮುಂದೆ. ಈ ಶಾಸನವು ಸುಮಾರು 510 ವರ್ಷಗಳ ಇತಿಹಾಸ ಇದೆ. ಈ ಶಾಸನವನ್ನು ಶ್ರೀಕೃಷ್ಣ ದೇವರಾಯವರು ಬರೆಸಿ ಹಾಕಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಶ್ರೀಕೃಷ್ಣ ದೇವರಾಯ ಒಂದು ಗೆದ್ದಿರ್ತಕ್ಕಂಥ ಪ್ರದೇಶಗಳ ಒಂದು ವಿವರ ಇದರಲ್ಲಿದೆ. ಅಂಗ ಅಂತಂದರೆ ಇವತ್ತಿನ ಬೆಂಗಾಲ್, ವಂಗ ಅಂತಂದರೆ ಬೆಂಗಾಲದ ಒಂದು ಭಾಗ. ಅದೇ ರೀತಿಯಾಗಿ ಕಳಿಂಗ ಇವತ್ತಿನ ಒಡಿಸ್ಸಾ, ಗುಜ್ಜರ ಅಂದರೆ ಗುಜರಾತ್, ಮಗಧ ಬಿಹಾರ್, ಲಾಟ ಅಂದರೆ ಸೌತ್ ಗುಜರಾತ್, ಹಾಗೂ ಕರ್ನಾಟಕ, ಗೋವಾ, ರೇವಣ, ಕೊಂಕಣ, ಬಡಗಣ, ಮೂಡಣ, ಪಾಂಚಾಲ, ಕೇರಳ, ಹಮ್ಮೀರ, ಇವತ್ತಿನ ಸಿಂಹಳ. ಇಷ್ಟೊಂದು ಪ್ರದೇಶಗಳು ಶ್ರೀಕೃಷ್ಣ ದೇವರಾಯ ಅವರ ಅಡಿಯಲ್ಲಿದ್ದವು. ಈ ಒಂದು ಇತಿಹಾಸವನ್ನು ನೋಡಿದಾಗ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಯಾಕೆಂತಂದರೆ ಅಂಥ ಒಂದು ಶಾಸನ ಇವತ್ತು ನಮ್ಮ ಗ್ರಾಮದಲ್ಲಿದೆ. ಈ ಗ್ರಾಮ ಇದರಲ್ಲಿ ಮೂಲ ಏನಂತಂದರೆ, ನಮ್ಮೂರಿನ ಒಂದು ಆದಾಯವನ್ನು ನಾವು ಶ್ರೀಕೃಷ್ಣ ದೇವರಾಯವರಿಗೆ ತಲುಪಿಸುವ ಬದಲು ಹೊಸೂರಮ್ಮ ದೇವಸ್ಥಾನಕ್ಕೆ ನೀಡಬೇಕೆಂದು ಶ್ರೀಕೃಷ್ಣ ದೇವರಾಯ ಇದರಲ್ಲಿ ಬರೆಸಿ ಹಾಕಿದ್ದಾನೆ ಶಿಲಾಶಾಸನ. ಇದರ ಕಾಲ ಬಂದು ಶಕವರ್ಷ 1436, ಅಂದರೆ ಕ್ರಿಸ್ತ ಶಕ 1514ನೇ ಇಸ್ವಿ ಸೆಪ್ಟೆಂಬರ್ 24ಕ್ಕೆ ಸರಿ ಹೊಂದುತ್ತದೆ. ಅಂದರೆ ಈ ಶಾಸನಕ್ಕೆ ಸುಮಾರು 511 ವರ್ಷಗಳ ಒಂದು ಭವ್ಯ ಇತಿಹಾಸ ಈ ನಮ್ಮ ಕಿಡದಾಳ ಗ್ರಾಮಕ್ಕೆ ಇದೆ. ಈ ಶಾಸನವನ್ನು ಬರೆಸಿದವರು ನಮ್ಮ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆಯಾದ ಶ್ರೀಕೃಷ್ಣ ದೇವರಾಯ. ಈ ಒಂದು ವಿಜಯನಗರ ಸಾಮ್ರಾಜ್ಯ ಉನ್ನತ ಒಂದು ಸ್ಥಿತಿಯಲ್ಲಿದ್ದಾಗ ಈ ಗ್ರಾಮವನ್ನು ಹೊಸೂರಮ್ಮ ಮತ್ತು ಹುಲಿಗಿ ಅಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ನಮ್ಮೂರಿನ ಒಂದು ಕಂದಾಯವನ್ನು ದೇವಿಗೆ ಕೊಡುವಂಥ ಒಂದು ಶಾಸನವನ್ನು ಶ್ರೀಕೃಷ್ಣ ದೇವರಾಯವರು ತಮ್ಮ ಕಾಲದಲ್ಲಿ. ನಮಸ್ಕಾರ ಸ್ನೇಹಿತರೆ, ನಿಮಗೆ ಹಿಂದೆ ಈ ಕಾಣ್ತಿರೋ ಒಂದು ಶಾಸನ ವಿಜಯನಗರ ಕಾಲದ್ದು. ಇದನ್ನು ಫಸ್ಟ್ ಸಂಶೋಧನೆ ಮಾಡಿದವರು ಕೊಪ್ಪಳದ BC ಪಾಟೀಲ್ ಹಾಗೂ ನಮ್ಮ ದೇವ ಕೊಂಡಾರೆಡ್ಡಿಯವರು. ನಾನು ಆ ಸಮಯದಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ದೆ. ಆ ಸಮಯದಲ್ಲಿ ಇದನ್ನು ಸುಮಾರು ಅಂದರೆ 1994-95ರಲ್ಲಿ ದೇವರ ಕೊಂಡಾರೆಡ್ಡಿಯವರು ಈ ಶಾಸನವನ್ನು ತೆಗೆದುಕೊಳ್ತಾ ಇದ್ದರು. ನನಗೆ ಆವಾಗ ಅವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಈಗ ಅವರಂತ ನನಗೆ ಗೊತ್ತಾಗಿದೆ. ಆ ಟೈಮ್ನಲ್ಲಿ ಅವರು ಇಲ್ಲಿ ಬಂದು ಪಡಿಯಚ್ಚನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದ ಈ ವಿಡಿಯೋ ಮುಖಾಂತರ ಅವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಶಾಸನದ ಮೊದಲ ಸಾಲುಗಳು ಹೀಗಿವೆ: ನಮಸ್ತುಂಗ ಸ್ಥಿರಸ್ತುಂಗ ಚಂದ್ರಾಚಾರ, ಅಂದರೆ ಇದು ಒಂದು ಶಿವನ ಸ್ತುತಿ. ಈ ಶಾಸನವು ಕನ್ನಡ ಭಾಷೆಯಲ್ಲಿದೆ ಮತ್ತು ಹಳೆಯ ಕನ್ನಡ ಲಿಪಿಯಲ್ಲಿದೆ. ಈ ಒಂದು ನಮ್ಮ ಕೊಪ್ಪಳದ ಒಂದು ಈ ಭಾಗವನ್ನು ನೋಡಿದಾಗ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಯಾಕೆಂತಂದರೆ ನಮ್ಮ ಇವತ್ತು ಕೊಪ್ಪಳದ ಗವಿಮಠವಾಗಿರ್ಬೋದು, ಮಧ್ಯಕಾಲೀನ ಒಂದು ಕೋಟೆ ಆಗಿರ್ಬೋದು, ಅದೇ ರೀತಿ ಚಾಲುಕ್ಯರ ಒಂದು ಮಹಾಮಾಯಿ ದೇವಸ್ಥಾನ ಆಗಿರ್ಬೋದು, ಈ ಎಲ್ಲ ಒಂದು ಪ್ರದೇಶ ಒಂದು ಉನ್ನತ ಸ್ಥಾನದಲ್ಲಿತ್ತು ಅಂತ ಹೇಳ್ತಾ, ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.